ಸಂಜೆ ಕಾಲ್ ಬರುತ್ತೆ ಸ್ಟೇಷನಿಂದ, ನೀವು ಇವಾಗ ಇಮಿಡಿಯೇಟಾಗಿ ಬನ್ನಿ, ಇಲ್ಲಾಂದರೆ ಇದು ಕೇಸ್ ರಿಜಿಸ್ಟರ್ ಆಗುತ್ತೆ. ಅಯ್ಯೋ ಯಾಕೆ ಏನು ಕೇಸ್ ರಿಜಿಸ್ಟರ್ ಆಗುತ್ತೆ ಸರ್, ನೀವು ಬನ್ನಿ ಇಲ್ಲೇ ಬಂದು ಮಾತಾಡಬೇಕು ಅಂತ ಒಂಥರ ಧ್ವನಿನಲ್ಲಿ ಮಾತಾಡಿದ್ರು. ನಮ್ಗೊಂಥರ ಗಾಬರಿ ಆಯಿತು. ಸರಿ ಹೋಗಿ ನೋಡೋಣ ಏನು ಅಂತ ಅಂದ್ಬಿಟ್ಟು ಹೋದರೆ ಇವರು PSI ಭಾನುಪ್ರಕಾಶ್ ಅವರು ಇದ್ದರು, ತಿಪ್ಪೇಸ್ವಾಮಿ ಅವರು ಇರಲಿಲ್ಲ, ಭಾನುಪ್ರಕಾಶ್ ಅವರು ಇದ್ದರು. ಅವರು ನಮ್ಮ ಮಾತನ್ನ ಕೇಳಿಸ್ತಾನೆ ಇಲ್ಲ. ಏನ್ರಿ ಸೆಟ್ಲ್ಮೆಂಟ್ ಮಾಡ್ಕೋತೀರಾ ಹೆಂಗೆ ಅಂತ ಅಂದರು, ಗದ್ರೋದ್ರು ನಮ್ಮ ಮೇಲೆ. ಸರ್ ಹಂಗಲ್ಲ ಸರ್, ಹಿಂಗೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತಿದ್ವಿ, ನಮ್ಮ ಮಾತು ಕೂಡ ಅವ್ರು ಕೇಳಿಸ್ಕೊಂಡೆ, FIR ಮಾಡಿರಿ ಇವ್ರ ಮೇಲೆ, ಕಳಿಸ್ರಿ ಇವ್ರನ್ನ ಅಂತ ಹಂಗೆ ಅಂದ್ಬಿಟ್ರು ಸರ್. ಅದು ಯಾವ ಆಮಿಷಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ ಸರ್. ನಮ್ಗೆ ತುಂಬ ಅನ್ಯಾಯ ಮಾಡಿದ್ದಾರೆ ಅಲ್ಲಿ, ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಸರಿ ಅಂದ್ಬಿಟ್ಟು ನಾವು ಹಂಗೆ ಅಂದಮೇಲೆ ನಾವು ಅಲ್ಲಿ ಇರೋಕ್ಕಾಗಿಲ್ಲ, ಆಚೆ ಬಂದ್ವಿ. ಆಚೆ ಬಂದಮೇಲೆ ನಾವು ಸ್ಟೇಷನಿಂದ ಆಚೆ ಹೋಗಿಲ್ಲ, ನಾವು ಆವರಣದಲ್ಲೇ ಇದ್ವಿ, 9 ಗಂಟೆವರೆಗೂ ಇದ್ದೀವಿ ನಾವು. ಆದ್ರೂ ಸಹ ಅವ್ರು ನಮ್ಮ ಮೇಲೆ ಏನು ಹೇಳಿಲ್ಲ ಸರ್. ಅವರು ನಮಗೆ ದುಡ್ಡು ಕೊಡೋಕ್ಕೆ ದುಡ್ಡಿಲ್ಲ ಸರ್. ನಮಗೆ ಸುಮ್ಮನೆ ನಾವು ಯಾಕೆ ಸರ್ ಕೊಡೋದು, ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ನೋಡಿದ್ರೆ FIR ಮಾಡಿರೋದು ನಮ್ಗೆ ಹೇಳಿಲ್ಲ. ಆಗ 9 ಗಂಟೆಗೆ ನಾವು ಹೋಗಿ ಕೇಳಿದ್ವಿ, ಏನು ಮಾಡ್ಬೇಕು, ನಾವು ಇರಬೇಕಾ, ಏನು ಮಾಡಬೇಕು ಅಂತ ನಮಗೇನು ತೋಚ್ತಾ ಇರಲಿಲ್ಲ ಸರ್. ಆಚೆ ನಿಂತ್ಕೊಂಡು ಕೇಳಿದ್ವಿ. ಅದಕ್ಕೆ ನೀವು ಇವಾಗ ಹೋಗಿ ನಾವು ಹೇಳ್ತೀವಿ ಏನಾರು ಇದ್ರೆ ಅಂದರು.